ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ದೇವರ ಎತ್ತುಗಳ ಕುಡಿಯುವ ನೀರು ಹಾಗೂ ಮೇವಿನ ಸಮಸ್ಯೆ ನೀಗಿಸಲು ಸಮಾಜ ಸೇವಕ ಮಾಲೂರು ಶಿವಕುಮಾರ್ ನಾಯಕ ಅವರು ನೆರವಿನ ಭರವಸೆ ನೀಡಿದ್ದಾರೆ. ದೇವರ ಎತ್ತುಗಳ ಶಾಶ್ವತ ನೀರಿನ ದಾಹ ನೀಗಿಸುವ ಉದ್ದೇಶದಿಂದ 2 ಕೊಳವೆ ಬಾವಿಗಳನ್ನು ಕೊರೆಸುವುದರ ಜೊತೆಗೆ 10 ಲೋಡ್ ಮೇವು ನೀಡುವುದಾಗಿ ಕಿಲಾರಿಗಳಿಗೆ ಭರವಸೆ ನೀಡಿದ್ದಾರೆ. ಈಗಾಗಲೇ 1 ಲೋಡ್ ಮೇವು ವಿತರಿಸಲಾಗಿದ್ದು, ಉಳಿದ 9 ಲೋಡ್ ಮೇವು ಕೂಡ ಶೀಘ್ರದಲ್ಲೇ ಸರಬರಾಜು ಮಾಡುವುದಾಗಿ ತಿಳಿಸಿದ್ದಾರೆ. 2 ಕೊಳವೆ ಬಾವಿಗಳು ಕೊರೆಸಿದರೆ ದೇವರ ಎತ್ತುಗಳ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ದೊರೆಯಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ದೇವರ ಎತ್ತುಗಳಿಗೆ ಪವಿತ್ರ ಸ್ಥಾನ ನೀಡಿರುವ ಕಿಲಾರಿಗಳು ರಪ್ಪಗಳನ್ನು ಗೋಶಾಲೆಯಾಗಿ ಪರಿವರ್ತಿಸಲು ಹಿಂದೇಟು ಹಾಕುತ್ತಿದ್ದಾರೆ. ಗೋವುಗಳ ಪಾವಿತ್ರ್ಯಕ್ಕೆ ಧಕ್ಕೆಯಾಗುವ ಆತಂಕದ ನಡುವೆಯೇ ದೇವರ ಎತ್ತುಗಳ ಸಾಕಣೆ ಮತ್ತು ಸಂರಕ್ಷಣೆಗೆ ಕಿಲಾರಿಗಳು ಸಾಕಷ್ಟು ಕಷ್ಟಪಡುತ್ತಿದ್ದಾರೆ. ಮ್ಯಾಸಬೇಡ ಹಾಗೂ ಕಾಡುಗೊಲ್ಲ ಸಮುದಾಯದಲ್ಲಿ ದೇವರ ಎತ್ತು ಪರಿಕಲ್ಪನೆ ಪೂರ್ವಜರ ಕಾಲದಿಂದಲೂ ರೂಢಿಯಲ್ಲಿದೆ. ಹಸು, ಎತ್ತುಗಳನ್ನು ದೇವರಿಗೆ ಮೀಸಲಿಡುವ ಸಂಪ್ರದಾಯವಿದ್ದು, ಹರಕೆ ಹೊತ್ತವರು ಹಾಗೂ ಕಾಯಿಲೆ ಬಿದ್ದ ಹಸುಗಳನ್ನು ದೇವರ ಹೆಸರಿನಲ್ಲಿ ಬಿಡುತ್ತಾರೆ. ಆದರೆ ಬರ ಪರಿಸ್ಥಿತಿಯಲ್ಲಿ ಈ ದೇವರ ಎತ್ತುಗಳ ಪೋಷಣೆಯೇ ದೊಡ್ಡ ಸವಾಲಾಗಿ ಪರಿಣಮಿಸಿದೆ. ಈ ಹಿನ್ನೆಲೆಯಲ್ಲಿ ದೇವರ ಎತ್ತುಗಳ ನೆರವಿಗೆ ಮುಂದೆ ಬಂದಿರುವುದಾಗಿ ಸಮಾಜ ಸೇವಕ ಮಾಲೂರು ಶಿವಕುಮಾರ್ ನಾಯಕ ತಿಳಿಸಿದ್ದಾರೆ. ದೇವರ ಎತ್ತುಗಳಿಗೆ ನೀರು ಮತ್ತು ಮೇವು ಒದಗಿಸುವ ಈ ನೆರವು ಬರದ ಸಂಕಷ್ಟದಲ್ಲಿರುವ ಮೂಕ ಪ್ರಾಣಿಗಳಿಗೆ ಆಶಾಕಿರಣವಾಗಿದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವಕುಮಾರ್ ಅಂತ. ನಮ್ಮೂರು ಕೋಲಾರ ಡಿಸ್ಟ್ರಿಕ್ಟ್ ಮಾಲೂರು ತಾಲೂಕು. ಏನು ನಾವು ಇಲ್ಲಿ ಬಂದಿರೋ ಉದ್ದೇಶ ಏನಂತಂತಂದರೆ, ಮ್ಯಾಸ ನಾಯಕ ಅಂದರೆ ಬುಡಕಟ್ಟು ಜನಾಂಗ ತುಂಬ ಇರೋದರಿಂದ ಇಲ್ಲಿ ದೇವರ ಹಸುಗಳಿಗೆ ಇಲ್ಲಿ ಮೇವಿಲ್ಲ ಅಂತ ಹೇಳಿ ನನ್ನ ಜಸ್ಟ್ ಯಾವುದೋ ಒಂದು ವಿಡಿಯೋ ನೋಡಿದೆ. ತುಂಬ ಮನಸ್ಸಿಗೆ ನೋವಾಯಿತು. ಏನಪ್ಪ, ನಮಗಾದರೆ ಹೊಟ್ಟೆ ಹಸಿವಾದರೆ ನಾವು ಕೇಳ್ಬೋದು, ನಮ್ಗೆ ಹೊಟ್ಟೆ ಹಸಿವಾಗ್ತದೆ ಅಂತ ಯಾರಾದರೂ ಕೇಳ್ಬೋದು. ಬಟ್ ಅವ್ರಿಗೆ ಹಸುಗಳಿಗೆ ಹೆಂಗೆ ಗೊತ್ತಾಗುತ್ತೆ? ಸೊ ಆ ಒಂದು ಉದ್ದೇಶ ಇಟ್ಕೊಂಡು ನಾನೊಂದು ವಿಡಿಯೋದಲ್ಲಿ ನೋಡಿದೆ. ತುಂಬ ಮನಸ್ಸಿಗೆ ನೋವಾಯಿತು. ಅದಕ್ಕೆ ನಾನು ಇವತ್ತು ಈ ಊರಿಗೆ ಬಂದು ದೇವ್ರ ಹಸುಗಳನ್ನ ಒಂದು ಸತಿ ನೋಡಿ ಕಣ್ಣಾರ ಮನಸ್ಸಿಗೆ ತುಂಬ ನೋವಾಯಿತು. ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಏನೋ ಇವತ್ತೊಂದು ದಿನ ಒಂದು ಲೋಡ್ ಕಳಿಸ್ಬೋದು, ನಾಳೆ ಒಂದು ಲೋಡ್ ಕಳಿಸ್ಬೋದು. ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಟೋಟಲ್ 16 ಎಕರೆ ಲ್ಯಾಂಡ್ ಇದೆ ಅಂತ ಇಲ್ಲಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆ AC ಆಗಲಿ DC ಆಗಲಿ ತಹಶೀಲ್ದಾರ್ ಆಗಲಿ ನನ್ನೊಂದು ಮನವಿ ಅಷ್ಟೇ, ಜಸ್ಟ್ ಇದೊಂದು ದಯವಿಟ್ಟು ಬಂದು ಏನಿದೆ ಬಂದು ಸರ್ವೆ ಮಾಡಿ ಅದನ್ನು ಕಾಂಪೌಂಡ್ ಹಾಕ್ಸಿ 1-2 ಬೋರ್ ಹಾಕ್ಸ್ಕೊಟ್ರೆ ಅದು ಹಸುಗಳಿಗೆ ಮೇವು ಹಾಕಿದ್ರೆ ಸಾಕು. ಅದ್ರ ಪಾಠಕ್ಕೆ ಅದೇ ನಡೀತಾ ಇರುತ್ತೆ ಜೀವನ. ಅದು ಆ ಥರ ಮಾಡಿದ್ರೆ ಅದೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ನನ್ನೊಂದು ಭಾವನೆ. ಇದೆಲ್ಲ ಒಂದು ಲೋಡ್ ತರಿಸ್ಬೋದು, ಹೋಗ್ಬೋದು. ಬಟ್ ಇದೇ ಥರ ಒಂದು ಜೀವನ ಅಲ್ಲ. ಇದು ಮುಂದಿನ ದಿನದಲ್ಲಿ ದೊಡ್ಡ ಮಟ್ಟಕ್ಕೆ ಮಾಡಬೇಕು ಅಂದರೆ ಇದನ್ನು ಪರ್ಮನೆಂಟಾಗಿ ಮಾಡಬೇಕು. ಇದನ್ನು ಸರ್ವೆ ಮಾಡಿಸಿ 16 ಎಕರೆ ಎಲ್ಲಿದೆ ಕಾಂಪೌಂಡ್